ಒಂದು ವರ್ಷ ಚಿನ್ನ ಖರೀದಿಸಬೇಡಿ ಅನ್ನುವ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಗೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅವರು ವ್ಯಂಗ್ಯಭರಿತವಾಗಿ ಅದನ್ನು ಟೀಕಿಸಿದ್ದಾರೆ. ಒಂದು ವರ್ಷ ಚಿನ್ನವನ್ನು ಖರೀದಿಸಬೇಡಿ ಅಂತ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ವ್ಯಂಗ್ಯವಾಗಿ ಅದನ್ನು ಟೀಕಿಸಿದ್ದಾರೆ ಕೆಎನ್ ರಾಜಣ್ಣ ಅವರು. ಮೋದಿ ಅವರು ಭೂಮಿ ಮೇಲೇನೇ ಇಲ್ಲ, ಅವರು ಆಕಾಶದಲ್ಲಿದ್ದಾರೆ. ಭೂಮಿ ಮೇಲೆ ಇದ್ದು ಮಾತನಾಡಿದರೆ ಒಂದು ಅರ್ಥ ಇರುತ್ತೆ. ಹೀಗಂತ ಕೆಎನ್ ರಾಜಣ್ಣ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗೆ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿಯವರು ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನು ಬೇಕಾದ್ ಮಾತಾಡ್ಬೋದಲ್ಲ, ಅದರಲ್ಲಿ ಅದೊಂದು ಮಾತಾಡಿದ್ದಾರೆ. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥವಾಗ್ತದೆ. ಭೂಮಿ ಮೇಲೆ ಇಲ್ಲ ಈಗ ಮೋದಿಯವರು ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನು ಬೇಕಾದ್ ಮಾತಾಡ್ಬೋದಲ್ಲ, ಅದರಲ್ಲಿ ಅದೊಂದು ಮಾತಾಡಿದ್ದಾರೆ. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥವಾಗ್ತದೆ. ಭೂಮಿ ಮೇಲೆ ಇಲ್ಲ ಈಗ ಮೋದಿಯವರು ಭೂಮಿ ಮೇಲೆ ಇಲ್ಲ ರೀ, ಆಕಾಶದಲ್ಲಿದ್ದಾರೆ. ಅದರಿಂದ ಆಕಾಶದಲ್ಲಿರುವಾಗ ಈ ಗಾಳಿ ಮಾತು ಏನು ಬೇಕಾದ್ ಮಾತಾಡ್ಬೋದಲ್ಲ, ಅದರಲ್ಲಿ ಅದೊಂದು ಮಾತಾಡಿದ್ದಾರೆ. ಅವ್ರು ಭೂಮಿ ಮೇಲೆ ಇದ್ದು ಮಾತಾಡಿದ್ರೆ ಏನಾದ್ರು ಅರ್ಥ. ಇನ್ನು ಕೆಎನ್ ರಾಜಣ್ಣ ಅವರು ಮುಂದುವರೆದು ಇಂದಿರಾ ನಂತರ ಮಾಸ್ ಲೀಡರ್ ಅಂದರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳಿದ್ದಾರೆ. ಒಂದು ಕಡೆ ಚಿನ್ನ ಖರೀದಿಸಬೇಡಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯಭರಿತವಾಗಿರ್ತಕ್ಕಂಥ ಆಕ್ರೋಶ, ಮಗದೊಂದು ಕಡೆ ಇಂದಿರಾ ನಂತರ ಮಾಸ್ ಲೀಡರ್ ಅಂದರೆ ಅದು ಪ್ರಧಾನಿ ಮೋದಿ. ರಾಜಣ್ಣ ಮೋದಿಯನ್ನ ಹೊಗಳಿ ಬಿಟ್ಟ ಅಂತ ನೀವೇನಾದರೂ ಅಂತ ಹೇಳಿ ಅಂತ ನೀವು ಬರೆದ್ರೆ ನಮ್ಮವರೆಲ್ಲ ಕಣ್ಣು ಕೆಂಪಿಗೆ ಮಾಡ್ಕೊಳ್ತಾರೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ನಾನು ಹೊಗಳೋದಲ್ಲ, ವಾಸ್ತವಾಂಶ ಹೇಳುವಂಥದ್ದು. ಇಂದಿರಾ ಹೇಳಿಕೆನ ಗಮನಿಸಿದರೆ ಆವತ್ತಿನ ಪರಿಸ್ಥಿತಿಯೇ ಬೇರೆ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. 1967ರಲ್ಲಿ ಹೊಟ್ಟೆಗೆ ಅನ್ನ ಇರಲಿಲ್ಲ, ಬರಗಾಲ ಬೇರೆ ಇತ್ತು. ಇಂದು ಪ್ರತಿ ಮನುಷ್ಯನಿಗೆ ಊಟ ತಿಂಡಿಗೆ ಕೊರತೆ ಇಲ್ಲ. ಆದರೆ ಇವತ್ತಿನ ಕಾಲಕ್ಕೆ ಅದು ತಾಳಮೇಳ ಆಗೋದಿಲ್ಲ. ಈಗ ಪ್ರಧಾನಿ ಕರೆ ಕೊಟ್ಟಿದ್ದಾರೆ, ಜನ ಕೇಳಲಿ ಬಿಡಿ, ತಪ್ಪೇನಿದೆ ಹೀಗಂತ ಕೆಎನ್ ರಾಜಣ್ಣ ಅವರು ಮಾತನಾಡಿದ್ದಾರೆ. ಅವತ್ತು ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ, ಇಂಡಿವಿಜುವಾಲಿಟಿ. ಈಗ ಅಫ್ಕೋರ್ಸ್ ಇಂದಿರಾ ಗಾಂಧಿ ನಂತರ ಯಾರು ಒಬ್ಬ ಮಾಸ್ ಲೀಡರ್ ಅಂದ್ರೆ ಮೋದಿನೇ. ನಾವು ಮೋದಿ ಹೊಗಳ್ಬಿಟ್ಟ ಅಂತ ಹೇಳಿ ನೀವೇ ಬರ್ತಂಟ್ರೆ ನಮ್ಮವರೆಲ್ಲ ಕಣ್ ಕೆಂಪು ಮಾಡ್ಕೊಂತಾರೆ. ನಾನೇನು ಹೊಗಳೋದಲ್ಲ, ವಾಸ್ತವಾಂಶ ಹೇಳೋ ಅಂಥದ್ದು. ಅದರಿಂದ ಹೇಳಿದ್ದಾರೆ, ಆಕಾಶದಲ್ಲಿದ್ದಾರೆ. ಅವರು ಭೂಮಿಗೆ ಬಂದ ಮೇಲೆ ಗೊತ್ತಾಗ್ತದೆ ಅವ್ರಿಗೆ ಕಷ್ಟ ಸುಖ ಏನು ಅಂತ. ಬಿಜೆಪಿಯವರು ಇಂದಿರಾ ಗಾಂಧಿ 1962ರಲ್ಲಿ ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ, ಅದನ್ನ ಪೋಸ್ಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಇದ್ರ ಬಗ್ಗೆ ಇಂದಿರಾ ಗಾಂಧಿ ಅವರು ಹೇಳಿದ್ರು ಅಂತ ಇಟ್ಕೊಳ್ಳೋಣ.